ಬಾಡಿಗೆಯ ಬಂಧು ಬಾಂಧವರೇ, ಈ ಬಡವರಿಗೆ ಭಿಕ್ಷೆ ಹಾಕಿ ಪುಣ್ಯ ಕಟ್ಕೊಡಿಪ್ಪ, ಪುಣ್ಯ ಕಟ್ಕೊಡಿ. 3 ದಿವಸದಿಂದ ಹೊತ್ತಿಗೆ ಕಣ್ಣಿಂದ ಬಹಳ ಹೊಟ್ಟೆ ಸಂಕಟ ಆಗತ್ತಿದ್ರಪ್ಪ, ಸಂಕಟ ಆಗತ್ತೈತಿ. ನಿಮ್ಮ ಕಾಲು ಬಿಟ್ಟು ಬೇಡ್ಕೊಟ್ಟನಪ್ಪ, ನೀವು ತಿಂದು ಉಳಿದು ಏನಿತ್ತು ತಣ್ಣ ಹಾಕಿ ಪುಣ್ಯ ಕಟ್ಕೊಡ್ಪ. ಅಮ್ಮಯ್ಯ ಧರ್ಮಾನೇ ತಾಯಿ ತಂದು ಸ್ವಂತ ನೀರು ಶಿವನೇ, ಸ್ವಂತ ನೀರು ಶಿವನೇ. ಅಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿ ತಂದು ಸ್ವಂತ ನೀರು ಶಿವನೇ, ಸ್ವಂತ ನೀರು ಶಿವನೇ. ಬರೋದಿಲ್ಲ ಸ್ವಾಮಿ. ಆ ಶಿವನಿಗೆ ಕಲಿತಾಗ್ಲೇ ಅದಕ್ಕೊಂದು ಬೆಲೆ ಸಿಗೋದು. ನೋಡಿ, ಮಾನವರಾಗಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ಬೇಕು. ಅದು ನಮ್ಮ ಪ್ರಾರಬ್ಧ ಕರ್ಮ ರೀ, ಪ್ರಾರಬ್ಧ ಕರ್ಮ. ಯಾವ ಜನ್ಮದಲ್ಲಿ ಯಾವ ತಪ್ಪು ಮಾಡಿರುವೆನೆಂದು ನನಗೆ ಕರ್ಮ ಕಾಡುತ್ತಿದೆ. ನಿನಗೆ ದುಡಿದು ಕೂಲಿ
ಮಾಡಿ ಊಟಕ್ಕೆ ಹಾಕಬೇಕಂದ್ರ ಬರಗಾಲ ಬಿದ್ದು ಕೆಲಸ ಇಲ್ಲದಂತಾಗಿದೆ ಕಾವೇರಿ, ಸ್ವಾಮಿ, ಎಷ್ಟು ದಿನ ಅಂತ ಈ ರೀತಿ ಭಿಕ್ಷೆ ಬೇಡಿ ತಿನ್ನೋದು? ನೋಡಿ, ಒಪ್ಪತ್ತಿನ ಊಟಕ್ಕೋಸ್ಕರ ಜೀತದಾಳಾಗಿ ದುಡಿಯೋಣ ಬನ್ನಿ ಸ್ವಾಮಿ, ನನ್ನ ಮೈದಿನ ಮರೆಯಲ್ಲಿ ಕೂಲಿಗೆ ಗೀತದಾಳಾಗಿ ಇಟ್ಕೊತಾನ ನನ್ನ ತಮ್ಮ. ಯಾಕೆ ಇಟ್ಕೊಳ್ಳಲ್ಲ? ನಮ್ಮ ಈ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಒಂದು ಸಣ್ಣ ಆಗ್ತಾನೆ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಕಾವೇರಿ, ಈಗ ಅವನು ಶ್ರೀಮಂತರ ಮನೆಯಲ್ಲಿ ತೇಲಾಡ್ತಾ ಇದ್ದಾನೆ. ಏನಾದರೂ ಬಿರುಕು ಮಾತನಾಡಿದರೆ ಮಾತನಾಡಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿಲ್ಲ ಕಾವೇರಿ, ನನ್ನಲ್ಲಿಲ್ಲ. ಯಾಕೋ ನನ್ನ ಮನಸ್ಸು ಅವನ ಮನೆಗೆ ಹೋಗುವುದು ಬೇಡ ಅಂತ ಹೇಳ್ತಾ ಇದೆ. ಸ್ವಾಮಿ, ನನ್ನ ಮೈದನ ಆ ರೀತಿ ಎಲ್ಲ ನಡ್ಕೊಳ್ಳೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ನೋಡಿ, ಹಿಂದೆ ಆಗಿರೋದೆಲ್ಲ ಮರೆತು ನಮ್ಮನ್ನ ಬರ ಮಾಡ್ಕೊಳ್ತಾನೆ, ಆಯ್ತು ನಡೆ ಕಾವೇರಿ, ನನ್ನ ತಮ್ಮನನ್ನು ಬಿಟ್ಟರೆ ನಮಗ್ಯಾರು ಗತಿ ಇದ್ದಾರೆ. ಆಡಿಸಿದಾಟ ಬೀಸರ ಮಾಡಿ ಆಟ ಮುಗಿಸಿದ ಸೋರವ ಹರಿದ ಬೊಬ್ಬೆಯ ಮುರಿದ ಮಣ್ಣಾಗಿಸಿದ ಕಪ್ಪನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ ಜೀವ ಉಳಿಸಿದ ಆಡಿಸಿದಾಟ ಯಾರಿಯ ಬರಲಿ